ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ಬಾಲಕರ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಗೆ ಆಯ್ಕೆಯಾಗಿದ್ದ ರಾಯಚೂರಿನ ಯುವ ಸಾಹಿತಿ ಕ್ಷೀರಲಿಂಗ ಬೊಮ್ಮನಹಾಳರವರು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ವಾಚಿಸಿದ ಜನ್ಮ ನೀಡಿದ ಜನನಿ ಎಂಬ ಶೀರ್ಷಿಕೆಯ ಕವನವು ಎಲ್ಲರ ಗಮನ ಸೆಳೆಯಿತು. ಇವರ ಕವನವನ್ನು ಆಲಿಸಿದ ಸಭಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಕೆಎನ್ ಅಕ್ರಂ ಪಾಷರವರು ಕ್ಷೀರಲಿಂಗ ಬೊಮ್ಮನಹಾಳರವರನ್ನು ಅಭಿನಂದಿಸಿದರು. ನನ್ನ ಕವನದ ಶೀರ್ಷಿಕೆ ಜನ್ಮ ನೀಡಿದ ಜನನಿ. ಅಮ್ಮ ನನ್ನನ್ನು ಹೆತ್ತು ಹೊತ್ತು ಸಾಕಿದೆ, ನಿನ್ನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದೆ. ಅಮ್ಮ ಎಂದು ಕರೆದೆ ಉದ್ದಿಸಿದೆ ನೀನು, ಕಣ್ಣ ಮುಂದೆ ಕಾಣುವ ದೇವರು ನೀನು, ಕಣ್ಣ ಮುಂದೆ ಕಾಣುವ ದೇವರು ನೀನು. ಕಣ್ಣ ರಪ್ಪೆಯಂತೆ ಜೀವ ಉಳಿಸುವ ಅಮ್ಮ, ನಿರ್ಮಲ ಮನಸ್ಸಿನ ತ್ಯಾಗಮಯಿ ಅಮ್ಮ. ಹೊತ್ತು ಹೊತ್ತಿಗೆ ಅನ್ನ ಹಾಕುವ ನನ್ನಮ್ಮ, ತಾಯಿ ಋಣ ದೊಡ್ಡದು ತೀರಿಸಲಾಗದಮ್ಮ, ತಾಯಿಯ ಋಣ ದೊಡ್ಡದು ತೀರಿಸಲಾಗದಮ್ಮ. ಬದುಕುವುದು ಕಲಿಸುವ ಗುರು ಇವಳು, ಮಕ್ಕಳ ಪಾಲಿನ ನಂದಾದೀಪ ಇವಳು. ಮಮತೆಯ ಕಡಿಲಲ್ಲಿ ಹೆಸರು ಇಟ್ಟವಳು, ನಿಸ್ವಾರ್ಥ ಸೇವೆ ಮಾಡುವ ಸ್ವರೂಪಿಯವಳು, ನಿಸ್ವಾರ್ಥ ಸೇವೆ ಮಾಡುವ ಸ್ವರೂಪಿಯವಳು. ಅಮ್ಮನಿಗೆ ಮುದ್ದಿನ ಮಕ್ಕಳಾಗಿ ಬಾಳಬೇಕು, ಕಷ್ಟ ನಷ್ಟಕ್ಕೆ ಸಹಾಯವನ್ನು ಮಾಡಬೇಕು. ಅಮ್ಮ ನಮಗೆ ಜನ್ಮ ನೀಡಿದ ಜನನಿ. ಅಮ್ಮನಿದ್ದರೆ ನಮ್ಮ ಬದುಕು ಬಂಗಾರದಂತೆ, ಅಮ್ಮನಿದ್ದರೆ ನಮ್ಮ ಬದುಕು ಬಂಗಾರದಂತೆ. ಮಕ್ಕಳನ್ನು ಸ್ವೀಕರಿಸುವ ಗುಣವಿದೆ, ಎಲ್ಲದಕ್ಕೂ ತಾಳ್ಮೆ ತೋರುವ ಶಕ್ತಿ ಇದೆ. ತಪ್ಪು ಮಾಡಿದರೆ ಕರುಣೆಯ ಕಡಲಿವಳು, ಅಮ್ಮ ಜನ್ಮ ನೀಡಿದ ಜಗತ್ತು ಪಾವನಳು, ಅಮ್ಮ ಜನ್ಮ ನೀಡಿದ ಜಗತ್ತು ಪಾವನಳು. ಅವಕಾಶಕ್ಕೆ ಧನ್ಯವಾದಗಳು.